ಕರಾವಳಿ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರತಂಡ ಹಾಗೆ ನಟ ಪ್ರಜ್ವಲ್ ದೇವರಾಜ್ ಅವರ ನಡುವೆ ಎದ್ದಿರುವಂತಹ ವಿವಾದ, ಎಲ್ಲ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಫಾರ್ ದಿ ಫಸ್ಟ್ ಟೈಮ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ದೇವರಾಜ್. ನಿರ್ದೇಶಕರು ಎಲ್ಲ ಆರೋಪಗಳಿಗೆ ಪ್ರಜ್ವಲ್ ದೇವರಾಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪೂರ್ತಿ ಹಣ ಕೊಟ್ಟಿದ್ರೆ ಡಬ್ಬಿಂಗ್ ಪ್ರಮೋಷನ್ಗೆ ನಾನು ಬರ್ತಾ ಇದ್ದೆ, ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಬಗ್ಗೆ ಸ್ಪಷ್ಟನೆಯನ್ನ ಈ ಮೂಲಕ ಪ್ರಜ್ವಲ್ ದೇವರಾಜ್ ನೀಡಿದ್ದಾರೆ. ಬಾಕಿ ಹಣ ಕೊಡದೇ ಇದ್ರೆ ನಾನು ಬರಲಿಲ್ಲ ಅಂತ ಹೇಳಿ, ಬಾಕಿ ಹಣ ಕೊಟ್ಟಿರಲಿಲ್ಲ ಹಂಗಾಗಿ ನಾನು ಬಂದಿರಲಿಲ್ಲ ಅಂತ ಹೇಳಿ ಕ್ಲಾರಿಟಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳಿಂದ ತುಂಬಾ ಬೇಸರ ಆಗಿದೆ ಅಂತ ಹೇಳಿದ್ದಾರೆ ಪ್ರಜ್ವಲ್ ದೇವರಾಜ್. ಈ ಬಗ್ಗೆ ಬಹಳ ಸುದೀರ್ಘವಾದಂತಹ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಲ್ಲದೆ ನಿರ್ದೇಶಕರಾಗಿರುವಂತಹ ಗುರುದತ್ ಗಾಣಿಗ ಜೊತೆಗಿನ ಒಂದು ಮೆಸೇಜ್ ನ ಫೋಟೋ ಕೂಡ ಶೇರ್ ಮಾಡುವಂತಹ ಕೆಲಸವನ್ನ ನಟ ಪ್ರಜ್ವಲ್ ದೇವರಾಜ್ ಮಾಡಿದ್ದಾರೆ. ಗುರುದತ್ ಗಾಣಿಗ ಜೊತೆಗಿನ ಆ ಚಾಟಿಂಗ್ ನ ಒಂದು ಸ್ಕ್ರೀನ್ ಶಾಟ್ ಅದನ್ನ ಗಮನಿಸ್ತಾ ಇದ್ದೀರಿ. ಖುದ್ದು ಪ್ರಜ್ವಲ್ ದೇವರಾಜ್ ಅವರು ಶೇರ್ ಮಾಡಿರುವಂತಹ ಒಂದು ಸ್ಕ್ರೀನ್ ಶಾಟ್ ಅದು. ಅದರ ಜೊತೆಗೆ ಒಂದು ಸುದೀರ್ಘವಾದಂತಹ ಪೋಸ್ಟ್ ಕೂಡ ಗಮನಿಸ್ತಾ ಇದ್ದೀರಿ. ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ಕರಾವಳಿ ಟ್ರೈಲರ್ ಲಾಂಚ್ ಇವೆಂಟ್ ಏನಾಯ್ತು, ಆ ಟ್ರೈಲರ್ ಲಾಂಚ್ ಇವೆಂಟ್ ದೊಡ್ಡ ಮಟ್ಟದ ಗಲಾಟೆಗೆ ಕಾರಣ ಆಗ್ಬಿಡ್ತು. ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡವರು ಕಾರ್ಯಕ್ರಮದ ವೇದಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನ ಮಾಡಿದ್ರು, ದೊಡ್ಡ ವಿವಾದ ಏಳ್ತು. ಚಿತ್ರತಂಡ ತನ್ನದೇ ಆದಂತಹ ಸ್ಪಷ್ಟನೆಯನ್ನ ಕೊಡ್ತು. ಅದಾದ ಬಳಿಕ ಗುರುದತ್ ಗಾಣಿಗ ಅವರು ಯಾರು ಗಲಾಟೆ ಮಾಡಿದ್ರು ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟರು. ಜೊತೆಗೆ ಗಲಾಟೆ ಮಾಡಿದವರು ಪ್ರಜ್ವಲ್ ದೇವರಾಜ್ ಕಡೆಯವರು ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ರು. ಇಷ್ಟೆಲ್ಲ ಆದ ಬಳಿಕ ಈಗ ಪ್ರಜ್ವಲ್ ದೇವರಾಜ್ ಅವರ ಕಡೆಯಿಂದ ಬರ್ತಾ ಇರುವಂತಹ ಸ್ಪಷ್ಟನೆ, ಪ್ರಜ್ವಲ್ ದೇವರಾಜ್ ಹಾಗೆಯೇ ಗುರುದತ್ ಗಾಣಿಗ ಅವರ ನಡುವೆ ನಡೆದಂತಹ ಸಂಭಾಷಣೆಯ ಆ ಸ್ಕ್ರೀನ್ ಶಾಟ್ ಅನ್ನ ಹಾಕಿದ್ದಾರೆ. ಅದರಲ್ಲಿ ಫಸ್ಟ್ ಲೈನ್ ಏನ್ ಹೇಳುತ್ತೆ ಅಂತಂದ್ರೆ, ವಿ ಡಿಸ್ಕಸ್ಡ್ ಇಟ್ ಸೋ ಮೆನಿ ಟೈಮ್ಸ್, ನಾವು ಬಹಳ ಬಾರಿ ಈ ವಿಚಾರವಾಗಿ ಡಿಸ್ಕಸ್ ಮಾಡಿದೀವಿ ಅಂತ ಹೇಳಿ ಪ್ರಜ್ವಲ್ ದೇವರಾಜ್ ಹೇಳ್ತಾರೆ. ಅದಕ್ಕೆ ಗುರುದತ್ ಗಾಣಿಗ ಅವರ ರಿಯಾಕ್ಷನ್ ಏನಾಗಿತ್ತು ಅಂತಂದ್ರೆ, ದೇರ್ ಆರ್ ಫ್ಯೂ ಅದರ್ ಪಾಸಿಬಿಲಿಟೀಸ್, ಬೇರೆ ಆಯ್ಕೆಗಳು ಇದ್ದಾವೆ, ನಾಳೆ ನಾನು ಮೀಟ್ ಆಗ್ತೀನಿ, ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡೋಣ ಅದು ಹೇಗೆ ವರ್ಕ್ ಆಗತ್ತೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಗುರುದತ್ ಗಾಣಿಗ ಅವರು ರಿಪ್ಲೈನ ಮಾಡ್ತಾರೆ. ಅದಕ್ಕೆ ಪ್ರಜ್ವಲ್ ದೇವರಾಜ್ ಅವರ ಉತ್ತರ ಏನಾಗಿತ್ತು ಅಂತಂದ್ರೆ, ನಾವು ಇದ್ರ ಬಗ್ಗೆ ಯಾಕೆ ಡಿಸ್ಕಸ್ ಮಾಡಲಿಲ್ಲ, ನಾನು ನನ್ನ 1000% ಈ ಸಿನಿಮಾಗೆ ಕೊಡಬೇಕು ಅಂತ ನಾನು ಡಿಸೈಡ್ ಆಗಿದ್ದೆ, ನನ್ನ ಫಿಸಿಕ್ನ ಚೇಂಜ್ ಮಾಡೋದಕ್ಕೂ ನಾನು ನಿರ್ಧಾರ ಮಾಡಿದ್ದೆ, ಹಾಗಾಗಿ ನನಗೆ 1 ವರ್ಷ ಟೈಮ್ ಕೊಡಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಬೆಗ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಪ್ರಜ್ವಲ್ ದೇವರಾಜ್ ಅವರು ಗುರುದತ್ ಗಾಣಿಗ ಅವರಿಗೆ ಮೆಸೇಜ್ ಅನ್ನ ಮಾಡಿದಂತಹ ಟೈಮ್ನಲ್ಲಿ. ದಟ್ಸ್ ವೈ ಐ ಆಮ್ ಬೆಗಿಂಗ್ ಫ್ರಮ್ 1 year ಬ್ರದರ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಐ ವಾಂಟೆಡ್ ಟು ಗಿವ್ ಮೈ 1000% ಅಂಡ್ ಶೋ ಚೇಂಜ್ ಇನ್ ದಿ ಫಿಸಿಕ್. ನನ್ನ ದೇಹದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ ಚೇಂಜ್ ಅನ್ನ ತೋರಿಸೋದಕ್ಕೆ ನಾನು ಬಯಸಿದ್ದೆ, ಹಾಗಾಗಿನೇ ಕಳೆದ 1 ವರ್ಷದಿಂದ ನಾನು ನಿಮಗೆ ಬೆಗ್ ಮಾಡ್ತಾ ಇರೋದು ಅಂತ ಹೇಳಿ ಗುರುದತ್ ಗಾಣಿಗ ಅವರಿಗೆ ಪ್ರಜ್ವಲ್ ದೇವರಾಜ್ ಅವರ ರಿಪ್ಲೈ. ಅದಕ್ಕೆ ಗುರುದತ್ ಗಾಣಿಗ ಅವರು ಹಾಕಿದ್ದಂತಹ ಮೆಸೇಜ್ ಏನು, ಯು ಕ್ಯಾನ್ ಟ್ರಸ್ಟ್ ಮೀ, ನೀವು ನನ್ನನ್ನು ನಂಬಬಹುದು, ದರ್ ಇಸ್ ನಾಟ್ ಇವನ್ 1% ಅಥವಾ ಕಾಂಪ್ರಮೈಸ್, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗುವಂತಹ ಚಾನ್ಸೇ ಇಲ್ಲ, 1% ಕೂಡ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳಿ ಗುರುದತ್ ಗಾಣಿಗ ಅವರು ಆಗ ಒಂದು ಭರವಸೆಯನ್ನ ಕೊಡ್ತಾರೆ ಪ್ರಜ್ವಲ್ ದೇವರಾಜ್ ಅವರಿಗೆ. ಅದಕ್ಕೆ ಪ್ರಜ್ವಲ್ ದೇವರಾಜ್ ಅವರು, ಬಟ್ ವೈ ಕುಡಂಟ್ ವಿ ವರ್ಕ್ ಆನ್ ದಿ ಬಾಡಿ ಬೈ ನೌ, ಈಗಿಂದಾನೇ ನಾವು ಯಾಕೆ ದೇಹದ ಮೇಲೆ ವರ್ಕ್ ಮಾಡಬಾರ್ದು, ನಾನು ರೆಡಿ ಇದ್ದೀನಿ ವರ್ಕ್ ಮಾಡೋದಕ್ಕೆ ಫಿಸಿಕ್ ಮೇಲೆ, ನನಗೆ ಇದಕ್ಕಿಂತ ಮುಂಚೆ ನೀವು ಇನ್ಫಾರ್ಮೇ ಮಾಡಿರಲಿಲ್ಲ, ಐ ವಾಸಂಟ್ ಈವನ್ ಇನ್ಫಾರ್ಮ್ಡ್ ಅಬೌಟ್ ದಿಸ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ ಪ್ರಜ್ವಲ್ ದೇವರಾಜ್. ಅಂದ್ರೆ ಈ ಸ್ಕ್ರೀನ್ ಶಾಟ್ ಅನ್ನು ಅವ್ರು ಯಾಕೆ ಹಾಕಿದ್ದಾರೆ ಅಂತಂದ್ರೆ, ನಿಮಗೆ ನೆನಪಿರಬಹುದು ಮೊನ್ನೆ ಗುರುದತ್ ಗಾಣಿಗ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸ್ತಾರಲ್ಲ, ಅದರಲ್ಲಿ ಒಂದು ಆರೋಪವನ್ನ ಮಾಡ್ತಾರೆ ಪ್ರಜ್ವಲ್ ದೇವರಾಜ್ ಅವರ ವಿರುದ್ಧ. ಈ ಸಿನಿಮಾಗೆ ಒಂದು ದೈಹಿಕವಾಗಿ ಒಂದು ಬದಲಾವಣೆಗೆ ನಾವು ಪ್ರಜ್ವಲ್ ದೇವರಾಜ್ ಅವರನ್ನ ಕೇಳಿದ್ವಿ, ಅದನ್ನು ಸೇರಿಸಿದಂತೆ ಅವರಿಗೆ ದೊಡ್ಡ ಮಟ್ಟದ ಒಂದು ಸಂಭಾವನೆ ಫಿಕ್ಸ್ ಮಾಡಿದ್ದು, ಆದರೆ ನಾವು ನಿರೀಕ್ಷೆ ಮಾಡಿದಂತಹ ಆ ಫಿಸಿಕಲ್ ಚೇಂಜ್ ಪ್ರಜ್ವಲ್ ದೇವರಾಜ್ ಅವರ ಕೈನಿಂದ ಸಾಧ್ಯ ಆಗಿರಲಿಲ್ಲ, ಹಾಗಾಗಿ ಅವರಿಗೆ ಒಪ್ಪಿಕೊಂಡಂತಹ ಮೊದಲಿಗೆ ಫಿಕ್ಸ್ ಆದಂತಹ ಪೂರ್ಣ ಪ್ರಮಾಣದ ಮೊತ್ತ ಏನಿದೆ ಅದನ್ನ ಕೊಟ್ಟಿರಲಿಲ್ಲ ಅನ್ನುವಂಥ ಆರೋಪವನ್ನ ಗುರುದತ್ ಗಾಣಿಗ ಅವರು ಮಾಡಿದ್ರು. ಅದಕ್ಕೆ ಈ ಸ್ಕ್ರೀನ್ ಶಾಟ್ ಮೂಲಕ ಆ ಆರೋಪಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ದೇವರಾಜ್. ಅದು ಮಾತ್ರ ಅಲ್ಲ, ಬಹಳ ಸುದೀರ್ಘವಾಗಿ ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಆ ಪೋಸ್ಟ್ ನಲ್ಲಿ ಏನಿದೆ ಅನ್ನುವುದನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ, ಏನೆಲ್ಲ ಸ್ಪಷ್ಟನೆಯನ್ನ ಪ್ರಜ್ವಲ್ ದೇವರಾಜ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ.
ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಚಿತ್ರದ ನಿರ್ಮಾಣ ಸಂಸ್ಥೆ ಗುರುದತ್ ಗಾಣಿಗ ಫಿಲ್ಮ್ಸ್ ಹಾಗೂ ನಿರ್ದೇಶಕ ಗುರುದತ್ ಗಾಣಿಗ ಅವರಿಂದ ಸಾರ್ವಜನಿಕವಾಗಿ ನೀಡಲಾಗ್ತಾ ಇರುವಂತಹ ಹೇಳಿಕೆಗಳ ಹಿನ್ನೆಲೆಯಲ್ಲಿ ನನ್ನ ಅಭಿಮಾನಿಗಳು, ಮಾಧ್ಯಮ ಮಿತ್ರರು ಹಾಗೆ ಕನ್ನಡ ಚಿತ್ರರಂಗದ ಬಂಧುಗಳ ಮುಂದೆ ಕೆಲವು ವಾಸ್ತವಾಂಶಗಳನ್ನು ಸ್ಪಷ್ಟಪಡಿಸುವುದು ಅಗತ್ಯ ಅಂತ ನಾನು ಭಾವಿಸ್ತೇನೆ. ಕರಾವಳಿ ಚಿತ್ರದ ಟ್ರೈಲರ್ ಬಿಡುಗಡೆಯಾದ ಸಂದರ್ಭದಲ್ಲಿ ನನ್ನ ಯಾವುದೇ ಪೂರ್ವ ಮಾಹಿತಿ, ಅನುಮತಿ ಅಥವಾ ಒಪ್ಪಿಗೆ ಇಲ್ಲದೆ ನನ್ನ ಪಾತ್ರಕ್ಕೆ ಮತ್ತೊಬ್ಬರಿಂದ ಡಬ್ಬಿಂಗ್ ಮಾಡಿಸಿರುವಂತಹ ವಿಚಾರ ನನಗೆ ತಿಳಿಯಿತು. ಅದೇ ಸಮಯದಲ್ಲಿ ನನಗೆ ಒಪ್ಪಿಗೆಯಾದಂತಹ ಸಂಭಾವನೆ ಕೂಡ ಸಂಪೂರ್ಣವಾಗಿ ಪಾವತಿ ಆಗಿರಲಿಲ್ಲ. ಈ ಎರಡೂ ಕಾರಣದಿಂದ ನಾನು ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ. ಇದಾದ ನಂತರ ಗುರುದತ್ ಗಾಣಿಗ ಫಿಲ್ಮ್ಸ್ ಹಾಗೂ ನಿರ್ದೇಶಕ ಗುರುದತ್ ಗಾಣಿಗ ಅವರು ಈ ವಿವಾದಕ್ಕೆ ನನ್ನ ದೈಹಿಕ ರೂಪಾಂತರ ಅಥವಾ 6 ಪ್ಯಾಕ್ ಲುಕ್ ಕಾರಣ ಎಂಬ ರೀತಿಯಲ್ಲಿ ಸಾರ್ವಜನಿಕವಾಗಿ ನೀಡಿರುವಂತಹ ಹೇಳಿಕೆಗಳು ನನ್ನ ಗಮನಕ್ಕೆ ಬಂದಿದ್ದಾವೆ. ಈ ಕುರಿತು ನಾನು ಸ್ಪಷ್ಟಪಡಿಸೋಕೆ ಬಯಸೋದು ಏನು ಅಂದ್ರೆ, ಈ ವಿಷಯಕ್ಕೆ ನನ್ನ ದೈಹಿಕ ರೂಪಾಂತರದೊಂದಿಗೆ ಯಾವುದೇ ಸಂಬಂಧ ಇಲ್ಲ. ನನ್ನ ಯಾವುದೇ ಅನುಮತಿ ಇಲ್ಲದೆ ನನ್ನ ಪಾತ್ರಕ್ಕೆ ಮತ್ತೊಬ್ಬರಿಂದ ಡಬ್ಬಿಂಗ್ ಮಾಡಿರುವುದು ಹಾಗೂ ಆ ಸಂದರ್ಭದಲ್ಲಿ ನನ್ನ ಸಂಭಾವನೆ ಸಂಪೂರ್ಣವಾಗಿ ಪಾವತಿ ಆಗದೇ ಇರುವುದೇ ಈ ವಿಷಯದ ಮೂಲ ಕಾರಣ. ಮೊದಲ ದಿನದಿಂದಾನು ನನ್ನ ನಿಲುವು ಒಂದೇ ಆಗಿತ್ತು. ನನಗೆ ಬಾಕಿ ಇದ್ದಂತಹ ಸಂಭಾವನೆಯನ್ನ ಸಂಪೂರ್ಣವಾಗಿ ಪಾವತಿಸಿದ ತಕ್ಷಣ ಚಿತ್ರದ ಡಬ್ಬಿಂಗ್ ಪೂರ್ಣಗೊಳಿಸೋಕೆ ಹಾಗೂ ಚಿತ್ರದ ಪ್ರಚಾರ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ಭಾಗಿಯಾಗೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ಸಂಬಂಧಪಟ್ಟವರಿಗೆ ಸ್ಪಷ್ಟವಾಗಿ ಹೇಳಿದ್ದೆ. ಟ್ರೈಲರ್ ಬಿಡುಗಡೆಯಾದ ಮರುದಿನ GST ಮೊತ್ತವನ್ನು ಹೊರತುಪಡಿಸಿ ನನ್ನ ಬಾಕಿ ಸಂಭಾವನೆಯನ್ನ ಪಾವತಿ ಮಾಡಲಾಯಿತು. ಅದರ ನಂತರ ಗುರುದತ್ ಗಾಣಿಗ ಫಿಲ್ಮ್ಸ್ ವತಿಯಿಂದ ನನ್ನ ವ್ಯವಸ್ಥಾಪಕರಿಗೆ ನನ್ನ ಡಬ್ಬಿಂಗ್ ಸೇವೆ ಹಾಗೂ ಚಿತ್ರದ ಪ್ರಚಾರದಲ್ಲಿ ನನ್ನ ಭಾಗಿಯಾಗುವಿಕೆ ಇನ್ಮುಂದೆ ಅಗತ್ಯ ಇಲ್ಲ ಅಂತ ತಿಳಿಸಲಾಯಿತು. ಹೀಗಾಗಿ ಚಿತ್ರದ ಡಬ್ಬಿಂಗ್ ಹಾಗೆ ಪ್ರಚಾರದಲ್ಲಿ ನಾನು ಭಾಗಿಯಾಗದೇ ಇರುವುದು ನನ್ನ ನಿರ್ಧಾರವಲ್ಲ ಅನ್ನುವುದನ್ನ ಸ್ಪಷ್ಟಪಡಿಸೋಕೆ ಬಯಸ್ತೇನೆ. ಇದರ ಜೊತೆಗೆ ನನ್ನ ಧ್ವನಿ ಈ ಪಾತ್ರಕ್ಕೆ ಸೂಕ್ತವಲ್ಲ ಎಂಬ ರೀತಿಯ ಸಾರ್ವಜನಿಕ ಹೇಳಿಕೆಗಳು ನನ್ನ ಗಮನಕ್ಕೆ ಬಂದಿದ್ದಾವೆ. ಆದರೆ ನನ್ನ ಪಾತ್ರಕ್ಕೆ ಡಬ್ಬಿಂಗ್ ಮಾಡುವಂಥ ಅವಕಾಶವನ್ನ ನನಗೆ ಕೊಡದೆ ಅಂಥ ಅಭಿಪ್ರಾಯವನ್ನ ಸಾರ್ವಜನಿಕವಾಗಿ ವ್ಯಕ್ತಪಡಿಸಿರೋದು ನನಗೆ ಸಹಜವಾಗಿಯೇ ನೋವುಂಟು ಮಾಡಿದೆ. 2 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಚಿತ್ರರಂಗದಲ್ಲಿ ನಾನು ಗಳಿಸಿರುವ ವೃತ್ತಿಪರ ಗೌರವ, ವಿಶ್ವಾಸ ಮತ್ತು ಪ್ರೇಕ್ಷಕರ ಪ್ರೀತಿಯನ್ನ ನಾನು ಅತ್ಯಂತ ಅಮೂಲ್ಯವಾಗಿ ಪರಿಗಣಿಸ್ತೇನೆ. ಆದರೆ ಈ ಬೆಳವಣಿಗೆಗಳು ನನಗೆ ವೈಯಕ್ತಿಕವಾಗಿಯೂ ಹಾಗೆ ವೃತ್ತಿಪರವಾಗಿಯೂ ಬೇಸರವನ್ನ ಉಂಟು ಮಾಡಿದೆ. ಈ ಹೇಳಿಕೆಯ ಮೂಲಕ ನನ್ನ ನಿಲುವನ್ನ ಸಾರ್ವಜನಿಕರ ಮುಂದೆ ಸ್ಪಷ್ಟಪಡಿಸುವಂತಹ ಉದ್ದೇಶ ಮಾತ್ರ ನಂದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನಿಂದ ಸಾರ್ವಜನಿಕವಾಗಿ ನಡೆಯುವ ಯಾವುದೇ ಚರ್ಚೆ, ಪ್ರತಿಕ್ರಿಯೆ ಅಥವಾ ವಾಗ್ವಾದಕ್ಕೆ ಇಲ್ಲಿಯೇ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೀನಿ. ಇನ್ಮುಂದೆ ಈ ವಿಷಯದ ಕುರಿತು ನಾನು ಯಾವುದೇ ಸಾರ್ವಜನಿಕ ಪ್ರತಿಕ್ರಿಯೆಯನ್ನ ನೀಡುವುದಿಲ್ಲ. ಒಬ್ಬ ಕಲಾವಿದನಾಗಿ ನನ್ನ ಮೊದಲ ಆದ್ಯತೆ ಯಾವಾಗಲೂ ಕನ್ನಡ ಸಿನಿಮಾ. ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇಡೀ ಚಿತ್ರತಂಡದ ಪರಿಶ್ರಮವನ್ನ ಮರೆಮಾಚಬಾರದು ಅನ್ನೋದು ನನ್ನ ದೃಢ ನಂಬಿಕೆ. ಆದ್ರಿಂದ ಕರಾವಳಿ ಚಿತ್ರದ ಸಂಪೂರ್ಣ ತಂಡಕ್ಕೆ ನನ್ನ ಹೃತ್ಪೂರ್ವಕ ಶುಭ ಹಾರೈಕೆಗಳನ್ನು ತಿಳಿಸ್ತೀನಿ. ನನ್ನ ಅಭಿಮಾನಿಗಳು ಹಾಗೂ ಕನ್ನಡ ಸಿನಿ ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ತೆರಳಿ ಚಿತ್ರವನ್ನ ವೀಕ್ಷಿಸಿ ಈ ಚಿತ್ರಕ್ಕಾಗಿ ಶ್ರಮಿಸಿದ ಪ್ರತಿಯೊಬ್ಬ ಕಲಾವಿದ, ತಂತ್ರಜ್ಞ ಹಾಗೆ ಸಿಬ್ಬಂದಿಯನ್ನ ಪ್ರೋತ್ಸಾಹಿಸುವಂತೆ ಹೃತ್ಪೂರ್ವಕವಾಗಿ ವಿನಂತಿಸ್ತೀನಿ. ಈ ಕಷ್ಟದ ಸಮಯದಲ್ಲೂ ನನ್ನೊಂದಿಗೆ ನಿಂತು ಪ್ರೀತಿ, ವಿಶ್ವಾಸ ಮತ್ತು ಬೆಂಬಲ ವ್ಯಕ್ತಪಡಿಸಿದ ನನ್ನ ಅಭಿಮಾನಿಗಳು, ಮಾಧ್ಯಮ ಮಿತ್ರರು ಹಾಗೆ ಕನ್ನಡ ಚಿತ್ರರಂಗದ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದವೇ ನನ್ನ ದೊಡ್ಡ ಶಕ್ತಿ ಅಂತ ಹೇಳಿ ಪ್ರಜ್ವಲ್ ದೇವರಾಜ್ ಸುದೀರ್ಘವಾದಂತಹ ಪೋಸ್ಟ್ ಅನ್ನ ಹಾಕಿ ಇಡೀ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅವರ ವಿರುದ್ಧ ಚಿತ್ರತಂಡ ಏನೆಲ್ಲ ಆರೋಪಗಳನ್ನ ಮಾಡಿತ್ತೋ, ಜೊತೆಗೆ ಸಾರ್ವಜನಿಕವಾಗಿ ಏನೆಲ್ಲ ವಿಚಾರಗಳು ಚರ್ಚೆಯಲ್ಲಿದ್ದಾವೋ ಅದೆಲ್ಲದಕ್ಕೂ ಕೂಡ ತಮ್ಮ ಕ್ಲಾರಿಫಿಕೇಶನ್ನ ಮೂಲಕ ಒಂದು ಫುಲ್ ಸ್ಟಾಪ್ ಇಡುವಂತಹ ಪ್ರಯತ್ನವನ್ನ ಪ್ರಜ್ವಲ್ ದೇವರಾಜ್ ಮಾಡಿದ್ದಾರೆ. ಅಲ್ಲಿಗೆ ವಿವಾದ ಇಲ್ಲಿಗೆ ಮುಕ್ತಾಯ ಆಯ್ತಾ ಅಂತ ಕೇಳಿದ್ರೆ ಇಲ್ಲ. ಚಿತ್ರ ಚೆನ್ನಾಗಾಗ್ಲಿ ಅನ್ನುವಂಥ ಶುಭ ಹಾರೈಕೆ ಪ್ರಜ್ವಲ್ ದೇವರಾಜ್ರದ್ದು. ಆದರೆ ಚಿತ್ರತಂಡವೇ ನೀವು ಪ್ರಚಾರಕ್ಕೆ ಬರುವಂಥ ಅಗತ್ಯ ಇಲ್ಲ, ಜೊತೆಗೆ ನೀವು ಡಬ್ಬಿಂಗ್ ಮಾಡುವಂಥ ಅಗತ್ಯ ಇಲ್ಲ ಅನ್ನೋದನ್ನ ಈಗಾಗಲೇ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಚಿತ್ರದ ಪ್ರಚಾರದಲ್ಲಿ ಪ್ರಜ್ವಲ್ ದೇವರಾಜ್ ಕಾಣಿಸಿಕೊಳ್ಳಲ್ಲ ಅನ್ನೋದು ಅಲ್ಲಿಗೆ ಸಿಗ್ತಾ ಇರುವಂಥ ಕ್ಲಾರಿಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.